ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಮೂರನೆಯ ಅಧ್ಯಾಯ ಕರ್ಮಯೋಗ. ಎರಡನೇ ಅಧ್ಯಾಯದಲ್ಲಿ ಭಗವಂತನು ಸಕಲ ವೇದಾರ್ಥದ ಸಾರಭೂತವಾದ ಬ್ರಹ್ಮಜ್ಞಾನವನ್ನು 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಪ್ರತಿಪಾದಿಸಿ ಆ ಸಾಂಖ್ಯಜ್ಞಾನವನ್ನು ವ್ಯವಹಾರದಲ್ಲಿ ತರುವ ಉಪಾಯವನ್ನು ಬುದ್ಧಿಯೋಗವೆಂದು, ನಿಷ್ಕಾಮ ಕರ್ಮವೆಂದು, ಕರ್ಮಯೋಗವೆಂದು ಕರೆದು ಆ ಕರ್ಮಯೋಗವನ್ನು 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ಹೇಳಿ ಆ ಕರ್ಮಯೋಗ ಮಾಡಲು ಪ್ರಚೋದಿಸಿ, ನಿನಗೆ ಕರ್ಮ ಮಾಡುವುದರಲ್ಲೇ ಅಧಿಕಾರ, ಕರ್ಮವನ್ನು ಆಸಕ್ತಿರಹಿತನಾಗಿ ಮಾಡು, ತಸ್ಮಾದ್ಯೋಗಾಯ ಯುಜ್ಯಸ್ವ, ಆದ್ದರಿಂದ ಕರ್ಮಯೋಗವನ್ನು ಮಾಡಲು ಪ್ರಯತ್ನಿಸು ಎಂದು ಹೇಳಿ, ಕಾಮ್ಯ ಕರ್ಮವು ಸಮತ್ವ ಬುದ್ಧಿಯಿಂದ ಕೂಡಿರುವ ಕರ್ಮಕ್ಕಿಂತಲೂ ಅತ್ಯಂತ ತುಚ್ಛವಾದುದೆಂದು ಹೇಳಿ 51ನೇ ಶ್ಲೋಕದಲ್ಲಿ ಸಮತ್ವ ಬುದ್ಧಿಯಿಂದ ಕೂಡಿದ ಜ್ಞಾನಿಯು ಜನ್ಮ ಬಂಧನದಿಂದ ಮುಕ್ತನಾಗಿ ಮೋಕ್ಷ ಪದವಿ ಪಡೆಯುವ ವಿಷಯವನ್ನು ನಿರೂಪಿಸಿರುತ್ತಾನೆ. ಎಲ್ಲ ಪ್ರಸಂಗಗಳಿಂದ ಅರ್ಜುನನಿಗೆ ಯಾವ ತೀರ್ಮಾನವೂ ದೊರೆಯಲಿಲ್ಲ. 51ನೇ ಶ್ಲೋಕದಲ್ಲಿ ಹೇಳಿದ ಸಮತ್ವ ಬುದ್ಧಿಯಿಂದ ಕೂಡಿದ ಜ್ಞಾನವು ಶ್ರೇಷ್ಠವೇ, ಅಥವಾ 50ನೇ ಶ್ಲೋಕದಲ್ಲಿ ಹೇಳಿದ ತಸ್ಮಾತ್ ಯೋಗಾಯ ಯುಜ್ಯಸ್ವ, ಆದ್ದರಿಂದ ಕರ್ಮಯೋಗವನ್ನೇ ಮಾಡು. ಇಲ್ಲಿ ಬ್ರಹ್ಮಜ್ಞಾನವು ಶ್ರೇಷ್ಠವೇ, ಕರ್ಮಯೋಗವು ಶ್ರೇಷ್ಠವೇ, ಯಾವುದನ್ನು ಹಿಡಿಯುವುದರಿಂದ ಶ್ರೇಯಸ್ಸು ಪ್ರಾಪ್ತವಾಗುತ್ತದೆಯೋ ಆ ಮಾರ್ಗವನ್ನು ತಿಳಿಸಲು ಭಗವಂತನನ್ನು ಅರ್ಜುನನು ಪ್ರಶ್ನಿಸುತ್ತಾನೆ. ಈ ಅಧ್ಯಾಯದಲ್ಲಿ 2 ಮೋಕ್ಷವನ್ನೇ ಕೊಡುತ್ತವೆಂದು ಹೇಳುವುದಕ್ಕಾಗಿ ಕರ್ಮಯೋಗವನ್ನೇ ಪ್ರತಿಪಾದಿಸಿದ್ದಾನೆ. ಆದ್ದರಿಂದ ಈ ಅಧ್ಯಾಯಕ್ಕೆ ಕರ್ಮಯೋಗವೆಂದು ಹೆಸರು ಸಾರ್ಥಕವಾಗಿದೆ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಜ್ಞಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಹೇಳಿದನು, ಜನಾರ್ದನ, ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ನಿನ್ನ ಅಭಿಪ್ರಾಯವಾದರೆ ಹೇ ಕೇಶವ, ನನ್ನನ್ನು ಈ ಭಯಂಕರವಾದ ಯುದ್ಧ ಕರ್ಮಕ್ಕೆ ಏಕೆ ತೊಡಗಿಸುತ್ತಿದ್ದೀಯೇ? ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ವಿರುದ್ಧಾರ್ಥವುಳ್ಳ ನಿನ್ನ ಮಾತಿನಿಂದ ನನ್ನ ಬುದ್ಧಿಯು ಭ್ರಾಂತಿ ಹೊಂದಿದೆ. ಯಾವುದರಿಂದ ನಾನು ಶ್ರೇಯಸ್ಸನ್ನು ಹೊಂದಬಹುದೋ ಅದು ಒಂದನ್ನೇ ನಿಶ್ಚಯಿಸಿ ಹೇಳು. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಪಾಪರಹಿತನಾದ ಅರ್ಜುನನೇ, ಸಾಂಖ್ಯರಿಗೆ ಜ್ಞಾನಯೋಗ, ಯೋಗಿಗಳಿಗೆ ಕರ್ಮಯೋಗವೆಂಬ 2 ಮುಕ್ತಿ ಮಾರ್ಗಗಳು ಮೊದಲೇ ನನ್ನಿಂದ ಹೇಳಲ್ಪಟ್ಟವು. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳಲ್ಲಿ ಪ್ರವರ್ತಿಸದೇ ಇದ್ದ ಮಾತ್ರಕ್ಕೆ ಮನುಷ್ಯನು ನೈಷ್ಕರ್ಮ್ಯ ಅಂದರೆ ಜ್ಞಾನವನ್ನು ಹೊಂದಲಾರನು, ಮತ್ತು ಬರಿಯ ಕರ್ಮ ತ್ಯಾಗದಿಂದಲೇ ಸಿದ್ಧಿಯನ್ನು ಹೊಂದಲಾರನು. ನಹಿ ಕಶ್ಚಿಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್
ಕಾರ್ಯತೆ ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈಃ. ಯಾವನು ಎಂದಿಗೂ ಒಂದು ಕ್ಷಣ ಮಾತ್ರವಾದರೂ ಕರ್ಮ ಮಾಡದೆ ಇರಲಾರನು. ಏಕೆಂದರೆ ಪ್ರತಿಯೊಬ್ಬನು ಪ್ರಕೃತಿಯಿಂದ ಹುಟ್ಟಿದ ಗುಣಗಳಿಂದ ಪರವಶನಾಗಿ ಕರ್ಮವನ್ನು ಮಾಡುತ್ತಲೇ ಇರುತ್ತಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಯಾರು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನಿಂದ ಇಂದ್ರಿಯ ವಿಷಯಗಳನ್ನು ಸ್ಮರಿಸುತ್ತಿರುವನೋ ಅವನು ವಿಮೂಢಾತ್ಮನೆಂದು ಮಿಥ್ಯಾಚಾರಿಯೆಂದು ಕರೆಸಿಕೊಳ್ಳುತ್ತಾನೆ. ಯಸ್ವೇಂದ್ರಿಯಾಣಿ ಮನಸ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಅರ್ಜುನ, ಜ್ಞಾನೇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಿ ಅನಾಸಕ್ತನಾಗಿ ಯಾರು ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನು ಆಚರಿಸುತ್ತಾನೋ ಅವನು ಉತ್ತಮನು. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಞಾಯೋ ಹ್ಯ ಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ. ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ಕರ್ತವ್ಯ ಕರ್ಮವನ್ನು ಮಾಡುವುದು ಒಳ್ಳೆಯದು. ಕರ್ಮವನ್ನು ಮಾಡದೇ ಇರುವುದರಿಂದ ನಿನ್ನ ಜೀವನ ಯಾತ್ರೆಯು ನಡೆಯಲಾರದು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಃ ಸಮಾಚರ. ಯಜ್ಞಕ್ಕಾಗಿ ಮಾಡಿದ ಕರ್ಮಗಳ ವಿನಃ ಕಾಮ್ಯ ಕರ್ಮಗಳು ಜನರನ್ನು ಬಂಧಿಸುತ್ತವೆ. ಆದುದರಿಂದ ಕೌಂತೆಯ, ಆಸಕ್ತಿಯನ್ನು ಬಿಟ್ಟು ಯಜ್ಞಾರ್ಥವಾಗಿ ಕರ್ಮವನ್ನು ಮಾಡು. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮಧುಕ್. ಸೃಷ್ಟಿಯ ಕಾಲದಲ್ಲಿ ಪ್ರಜಾಪತಿಯು ಯಜ್ಞಗಳ ಜೊತೆಯಲ್ಲಿ ಪ್ರಜೆಗಳನ್ನು ಸೃಷ್ಟಿಸಿ ಆ ಯಜ್ಞಗಳಿಂದ ನೀವು ಸಮೃದ್ಧಿಯನ್ನು ಹೊಂದಿರಿ. ಯಜ್ಞವು ನಿಮಗೆ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಕಾಮಧೇನುವು ಎಂದು ಹೇಳಿದನು. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ. ಈ ಯಜ್ಞಗಳಿಂದ ನೀವು ದೇವತೆಗಳನ್ನು ಆರಾಧಿಸಿರಿ. ಆ ದೇವತೆಗಳು ಮಳೆ ಮೊದಲಾದವುಗಳನ್ನು ಕೊಟ್ಟು ನಿಮ್ಮನ್ನು ಪೋಷಿಸುತ್ತಾರೆ. ಹೀಗೆ ಪರಸ್ಪರರು ಒಬ್ಬರನ್ನೊಬ್ಬರು ತೃಪ್ತಿಪಡಿಸುವ ಮೂಲಕ ಪರಮ ಶ್ರೇಯಸ್ಸನ್ನು ಪಡೆಯಿರಿ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯೋ ಯೋ ಭುಂಕ್ತೇಸ್ತೇನ ಏವ ಸಃ. ಯಜ್ಞಗಳಿಂದ ತೃಪ್ತರಾದ ದೇವತೆಗಳು ನಿಮಗೆ ಇಷ್ಟ ಭೋಗಗಳನ್ನು ಅನುಗ್ರಹಿಸುತ್ತಾರೆ. ಅವರಿಂದ ಅನುಗ್ರಹಿಸಲ್ಪಟ್ಟ ಭೋಗಗಳನ್ನು ಯಜ್ಞಗಳ ಮೂಲಕ ಅವರಿಗೆ ಸಮರ್ಪಿಸದೆ ಯಾವನು ಅನುಭವಿಸುತ್ತಾನೋ ಅವನು ಕಳ್ಳನು. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞಶೇಷವನ್ನು ಭುಂಜಿಸುವ ಸಂತರು ಸರ್ವ ದೋಷಗಳಿಂದಲೂ ಮುಕ್ತರಾಗುತ್ತಾರೆ. ಆದರೆ ಯಾವ ಪಾಪಿಗಳು ತಮಗೋಸ್ಕರ ಬೇಯಿಸಿಕೊಳ್ಳುತ್ತಾರೋ ಅವರು ಪಾಪವನ್ನೇ ತಿನ್ನುತ್ತಾರೆ.
अन्नाद्भवन्ति भूतानि पर्जन्यादन्नसम्भवः यज्ञाद्भवति पर्जन्यो यज्ञः कर्म समुद्भवः कर्म ब्रह्मोद्भवं विद्धि ब्रह्माक्षरसमुद्भवं तस्मात् सर्वगतं ब्रह्म ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಅನ್ನದಿಂದ ಪ್ರಾಣಿಗಳು ಉತ್ಪನ್ನವಾಗುತ್ತವೆ, ಮಳೆಯಿಂದ ಅನ್ನ ಉತ್ಪತ್ತಿಯಾಗುತ್ತದೆ, ಯಜ್ಞದಿಂದ ಮಳೆ ಬರುತ್ತದೆ, ಯಜ್ಞವು ಕರ್ಮದಿಂದ ಹುಟ್ಟುತ್ತದೆ, ಕರ್ಮವು ವೇದದಿಂದ ಉಂಟಾಗುತ್ತದೆ, ವೇದವು ಪರಮಾತ್ಮನಿಂದ ಸಂಭವಿಸುತ್ತದೆ. ಆದುದರಿಂದ ಸರ್ವವ್ಯಾಪಕವಾದ ಪರಮಾತ್ಮನು ಸದಾ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಎಲೈ ಪಾರ್ಥ, ಈ ರೀತಿ ತಿರುಗುತ್ತಿರುವ ಜಗಚ್ಚಕ್ರವನ್ನು ಅನುಸರಿಸುವವನು ಪಾಪಿಯು, ಅವನು ಇಂದ್ರಿಯ ಲಂಪಟನು, ಅವನ ಜೀವಿತವು ವ್ಯರ್ಥ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆತ್ಮಾರಾಮನು, ಆತ್ಮತೃಪ್ತನು, ಆತ್ಮಸಂತುಷ್ಟನೂ ಆದ ಮಾನವನಿಗೆ ಯಾವ ಕರ್ತವ್ಯ ಕರ್ಮವೂ ಇಲ್ಲ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಕರ್ಮವನ್ನು ಮಾಡುವುದರಲ್ಲಿ ಬಿಡುವುದರಲ್ಲಿ ಅವನಿಗೆ ಯಾವ ಸ್ವಾರ್ಥವೂ ಅನರ್ಥವೂ ಇರುವುದಿಲ್ಲ ಮತ್ತು ಅವನಿಗೆ ಸರ್ವ ಪ್ರಾಣಿಗಳಲ್ಲಿಯೂ ಯಾವೊಂದು ಪ್ರಯೋಜನ ಸಂಬಂಧವೂ ಇರುವುದಿಲ್ಲ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಆದುದರಿಂದ ಅನಾಸಕ್ತನಾಗಿ ನಿರಂತರವೂ ಅವಶ್ಯವಾದ ಕರ್ಮಗಳನ್ನು ಮಾಡು. ಅನಾಸಕ್ತಿಯಿಂದ ಮಾಡಿದ ಕರ್ಮಗಳು ಮುಕ್ತಿಯನ್ನು ಕೊಡುತ್ತವೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕ, ಅಶ್ವಪತಿ ಮೊದಲಾದವರು ಕರ್ಮಯೋಗದಿಂದಲೇ ಮೋಕ್ಷವನ್ನು ಪಡೆದುಕೊಂಡರು. ಲೋಕ ಸಂಗ್ರಹಕ್ಕಾಗಿಯಾದರೂ ನೀನು ಕರ್ಮವನ್ನು ಮಾಡುವುದು ಯೋಗ್ಯವಾಗಿದೆ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠರಾದವರು ಯಾವುದನ್ನು ಆಚರಿಸುತ್ತಾರೋ ಅದನ್ನೇ ಇತರರು ಅನುಸರಿಸುತ್ತಾರೆ. ಅವನಿಗೆ ಯಾವುದು ಪ್ರಮಾಣವೋ ಅದನ್ನೇ ಲೋಕವು ಅನುಸರಿಸುತ್ತದೆ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಪಾರ್ಥ, 3 ಲೋಕದಲ್ಲಿ ನಾನು ಮಾಡಬೇಕಾದ ಯಾವ ಕರ್ತವ್ಯ ಕರ್ಮವೂ ಇರುವುದಿಲ್ಲ. ಪಡೆಯದೇ ಇಲ್ಲದ್ದು, ಪಡೆಯಬೇಕಾದುದು ಯಾವುದೂ ಇಲ್ಲ. ಆದರೂ ನಾನು ಕರ್ಮವನ್ನು ಮಾಡುತ್ತಲೇ ಇದ್ದೇನೆ. ಯದಿಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಪಾರ್ಥ, ನಾನು ಕರ್ಮದಲ್ಲಿ ಯಾವಾಗಲಾದರೂ ಪ್ರವೃತ್ತನಾಗದಿದ್ದರೆ ಜನರು ಎಲ್ಲ ಬಗೆಯಿಂದಲೂ
ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಮಾಃ ಪ್ರಜಾಃ. ನಾನು ಕರ್ಮವನ್ನು ಮಾಡದೇ ಇದ್ದರೆ ಲೋಕವು ಕೆಟ್ಟು ಹೋಗುತ್ತದೆ. ಇದರಿಂದ ನಾನೇ ವರ್ಣಸಂಕರಕ್ಕೂ ಪ್ರಜೆಗಳ ದುರ್ಗತಿಗೂ ಕಾರಣನಾಗುತ್ತೇನೆ. ಸಕ್ತಃ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಭಾರತ, ಕರ್ಮಾಸಕ್ತರಾದ ಅಜ್ಞಾನಿಗಳು ಹೇಗೆ ಕರ್ಮ ಮಾಡುತ್ತಾರೆಯೋ ಹಾಗೆಯೇ ಅನಾಸಕ್ತನಾದ ವಿದ್ವಾಂಸನು ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡಬೇಕು. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಕರ್ಮದಲ್ಲಿ ಅಭಿರುಚಿ ಇರುವ ಅಜ್ಞಾನಿಗಳ ಬುದ್ಧಿಗೆ ಭೇದವನ್ನುಂಟು ಮಾಡಬಾರದು. ಜ್ಞಾನಿಯು ಯೋಗಯುಕ್ತನಾಗಿ ಕರ್ಮಗಳನ್ನು ಆಚರಿಸುತ್ತಾ ಸರ್ವ ಕರ್ಮಗಳನ್ನು ಅವರಿಂದಲೇ ಮಾಡಿಸಬೇಕು. ಪ್ರಕೃತಿ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯ ಗುಣಗಳು ಸರ್ವ ಪ್ರಕಾರವಾಗಿ ಕರ್ಮಗಳನ್ನು ಮಾಡುತ್ತವೆ. ಅಹಂಕಾರದಿಂದ ಮೂಢ ಮನಸ್ಸುಳ್ಳವನು ನಾನೇ ಕರ್ತನೆಂದು ತಿಳಿಯುತ್ತಾನೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಮಹಾಬಾಹೋ, ಗುಣಕರ್ಮಗಳ ರಹಸ್ಯವನ್ನು ತಿಳಿದ ತತ್ವಜ್ಞನು ಗುಣಗಳು ಗುಣಕಾರ್ಯಗಳಾದ ವಿಷಯಗಳಲ್ಲಿ ಪ್ರವರ್ತಿಸುತ್ತವೆ ಎಂದು ತಿಳಿದು ತಾನು ಅವುಗಳಲ್ಲಿ ಆಸಕ್ತನಾಗಿರುವುದಿಲ್ಲ. ಪ್ರಕೃತಿರ್ಗುಣ ಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಪ್ರಕೃತಿಯ ಗುಣಗಳಿಂದ ಭ್ರಮೆ ಹೊಂದಿದ ಜನರು ಗುಣಕರ್ಮಗಳಲ್ಲಿ ಆಸಕ್ತರಾಗಿರುತ್ತಾರೆ. ಆತ್ಮಜ್ಞಾನಿಯು ಅಲ್ಪಜ್ಞರಾದ ಇವರನ್ನು ಅವರ ದಾರಿಯಿಂದ ಕದಲಿಸಬಾರದು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರಃ. ಅಧ್ಯಾತ್ಮ ಚಿತ್ತದಿಂದ ಸರ್ವ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ಆಸೆ ಮಮತೆ ಮನಸ್ಸಿನ ತಳಮಳವಿಲ್ಲದೆ ಯುದ್ಧವನ್ನು ಮಾಡು. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಶ್ರದ್ಧಾವಂತರು ಅಸೂಯೆ ಇಲ್ಲದವರು ಆದ ಯಾವ ಮನುಷ್ಯರು ಈ ನನ್ನ ಮತವನ್ನು ಯಾವಾಗಲೂ ಅನುಷ್ಠಾನ ಮಾಡುತ್ತಾರೋ ಅವರೂ ಕೂಡ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಏತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಅಸೂಯಾವಂತರಾದ ಯಾರು ಈ ನನ್ನ ಮತವನ್ನು ಅನುಷ್ಠಾನ ಮಾಡುವುದಿಲ್ಲವೋ ಅವರನ್ನು ಸರ್ವಜ್ಞಾನ ವಿಮೂಢರೆಂದು, ಹಾಳಾದವರೆಂದು, ಬುದ್ಧಿ ಇಲ್ಲದವರೆಂದು ತಿಳಿ. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಜ್ಞಾನಿಯೂ ಸಹ ತನ್ನ ಪ್ರಕೃತಿ ಸ್ವಭಾವದಂತೆ ವರ್ತಿಸುತ್ತಾನೆ. ಸಮಸ್ತ ಪ್ರಾಣಿಗಳು
ತಮ್ಮ ತಮ್ಮ ಪ್ರಕೃತಿ ಸ್ವಭಾವದಂತೆ ವರ್ತಿಸುತ್ತವೆ. ಹೀಗಿರುವಾಗ ನಿಗ್ರಹವು ಏನು ಮಾಡಬಲ್ಲದು? ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೋ ತಯೋರ್ನ ವಶಮಾಗಚ್ಚೇ ತೌ ಹ್ಯಸ್ಯ ಪರಿಪಂಥಿನೋ. ಆಯಾಯ ಇಂದ್ರಿಯಗಳಿಗೂ ಆಯಾಯ ವಿಷಯಗಳಿಗೂ ಮಧ್ಯೆ ರಾಗದ್ವೇಷಗಳು ವರ್ತಿಸುತ್ತವೆ. ಇವುಗಳ ವಶರಾಗಕೂಡದು, ಏಕೆಂದರೆ ಇವೇ ಮನುಷ್ಯನ ಶತ್ರುಗಳು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ಮನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಚೆನ್ನಾಗಿ ಅನುಷ್ಠಾನ ಮಾಡುವ ಪರಧರ್ಮಕ್ಕಿಂತಲೂ ಗುಣವಿಲ್ಲದ ಸ್ವಧರ್ಮವೇ ಶ್ರೇಯಸ್ಕರವಾದುದು. ಸ್ವಧರ್ಮದಲ್ಲಿ ಸತ್ತರೂ ಒಳ್ಳೆಯದೇ, ಪರಧರ್ಮವು ಭಯಂಕರವಾದುದು. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನನು ಹೇಳಿದನು, ವಾರ್ಷ್ಣೇಯ, ತನಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಯಾವುದರಿಂದಲೋ ಪ್ರೇರಿತನಾಗಿ ಬಲಾತ್ಕಾರದಿಂದ ಮನುಷ್ಯನು ಪಾಪವನ್ನು ಮಾಡುತ್ತಾನೆ. ಆ ಪ್ರಬಲ ಶಕ್ತಿ ಯಾವುದು? ಶ್ರೀ ಭಗವಾನುವಾಚ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಶ್ರೀ ಭಗವಂತನು ಹೇಳಿದನು, ಆ ಪ್ರಬಲ ಶಕ್ತಿಯೇ ಕಾಮ, ಅದೇ ಕ್ರೋಧ. ಅದು ರಜೋಗುಣದಿಂದ ಹುಟ್ಟಿದೆ. ಇದು ದೊಡ್ಡ ಹೊಟ್ಟೆ ಉಳ್ಳದ್ದು. ಇದು ಮಹಾಪಾಪಿ. ಇದನ್ನು ಶತ್ರುವೆಂದು ತಿಳಿ. ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಹೊಗೆಯಿಂದ ಅಗ್ನಿಯು, ಕೊಳೆಯಿಂದ ಕನ್ನಡಿಯು, ಜರೆಯೆಂಬ ಪೊರೆಯಿಂದ ಗರ್ಭವು ಹೇಗೆ ಮುಚ್ಚಿದೆಯೋ ಹಾಗೆಯೇ ಕಾಮದಿಂದ ಜ್ಞಾನವು ಮುಚ್ಚಲ್ಪಟ್ಟಿದೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೋರೇಣಾನಲೇನ ಚ. ಕೌಂತೆಯ, ತೃಪ್ತಿಯನ್ನೇ ಅರಿಯದ ಜ್ಞಾನಿಯು ನಿತ್ಯ ಶತ್ರುವಾದ, ಪೂರೈಸಲು ಕಷ್ಟವಾದ ಈ ಕಾಮದಿಂದ ಜ್ಞಾನವು ಮುಚ್ಚಲ್ಪಟ್ಟಿದೆ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವು ಕಾಮಕ್ಕೆ ಆಶ್ರಯ ಸ್ಥಾನಗಳು. ಇವುಗಳ ದ್ವಾರ ಕಾಮವು ಜ್ಞಾನವನ್ನು ಆವರಿಸಿ ಜೀವನವನ್ನು ಪರವಶನನ್ನಾಗಿ ಮಾಡುತ್ತದೆ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ ಪಾಪ್ನಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಆದುದರಿಂದ ಹೇ ಭರತರ್ಷಭ, ನೀನು ಮೊದಲು ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಂಡು ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡುವ ಈ ಪಾಪಿಯನ್ನು ನಾಶ ಮಾಡು. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ವಿಷಯಗಳಿಗಿಂತ ಇಂದ್ರಿಯಗಳು ಶ್ರೇಷ್ಠ. ಇಂದ್ರಿಯಗಳಿಗಿಂತ ಮನಸ್ಸು ಉತ್ತಮ. ಮನಸ್ಸಿಗಿಂತಲೂ ಬುದ್ಧಿ ಹೆಚ್ಚಿನದು. ಬುದ್ಧಿಗಿಂತ ಆತ್ಮನೇ ಶ್ರೇಷ್ಠನು. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಃ ಜಹಿ ಶತ್ರುಂ ಮಹಾಬಾಹೋ
ಕಾಮರೂಪಂ ದುರಾಸದಂ. ಮಹಾಬಾಹೋ, ಈ ವಿಧವಾದ ಬುದ್ಧಿಗಿಂತ ಹೆಚ್ಚಿನದಾದ ಆತ್ಮವನ್ನು ತಿಳಿದುಕೊಂಡು ತನ್ನನ್ನು ತಾನು ಸ್ಥಿರಪಡಿಸಿಕೊಂಡು ದುರ್ಜಯವಾದ ಶತ್ರುವಾದ ಕಾಮವನ್ನು ಜಯಿಸು. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ ಎಂಬಲ್ಲಿಗೆ 3ನೇ ಅಧ್ಯಾಯ ಮುಗಿಯಿತು.